ನಗರದ ಕಲಾಕಾವ್ಯ ನಾಟ್ಯ ಶಾಲೆಯ ವತಿಯಿಂದ ಏಪ್ರಿಲ್ 8ರಂದು ನಗರದ ಮೈತ್ರಿ ಸಭಾಂಗಣದಲ್ಲಿ 6 ತಿಂಗಳ ಕಾಲ ತರಬೇತು ಪಡೆದ ವಿದ್ಯಾರ್ಥಿಗಳಿಂದ 2 ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ನಾಟ್ಯ ಶಾಲೆಯ ಪ್ರಮುಖರಾದ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಏಪ್ರಿಲ್ 8ರಂದು ಮಧ್ಯಾಹ್ನ 1 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಬಳಿಕ 8 ವಿದ್ಯಾರ್ಥಿಗಳು ಗಣಪತಿ ಸ್ತುತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಬಳಿಕ 2.5 ಗಂಟೆ ಅವಧಿಯ ಶ್ರೀದೇವಿ ಮಹಾತ್ಮೆ ಕಥಾ ಪ್ರಸಂಗವನ್ನು 20 ಮಕ್ಕಳು ಪ್ರಸ್ತುತಪಡಿಸಲಿದ್ದು, 1.5 ಗಂಟೆ ಅವಧಿಯ ವೀರ ಅಭಿಮನ್ಯು ಪ್ರಸಂಗವನ್ನು 12 ಮಕ್ಕಳು ನಡೆಸಿಕೊಡಲಿದ್ದಾರೆಂದು ವಿವರವನ್ನು ನೀಡಿದರು. ಯಕ್ಷಗಾನದ ಉದ್ಘಾಟನಾ ಸಮಾರಂಭದಲ್ಲಿ ಮಡಿಕೇರಿ ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜೆ, ಸವಣೂರಿನ ಶ್ರವಣರಂಗ ಪ್ರತಿಷ್ಠಾನದ ಯಕ್ಷಗಾನ ಗುರುಗಳಾದ ತಾರಾನಾಥ್ ಸವಣೂರು, ಬಾಲಭವನ ಮಡಿಕೇರಿಯ ಪ್ರಮುಖರಾದ ರವೀಂದ್ರ ರೈ ಪಾಲ್ಗೊಳ್ಳಲಿದ್ದಾರೆಂದು ಹೇಳಿದರು. ಮೊದಲನೇದಾಗಿ ನನಗೆ ಗೊತ್ತು ಇಲ್ಲಿನವರಿಗೆ ಅಂದ್ರೆ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ನೋಡಿರ್ಬೋದು, ಅವರಿಗೆ ನೋಡಿ 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 ಅಭ್ಯಾಸ ಇದೆ. ಈಗ ಉದಾಹರಣೆಗೆ ಹೇಳಿದ್ರೆ ನೀವು ವೈರಲ್ ಆದ ವಿಡಿಯೋಗಳನ್ನು ನೋಡಿರ್ಬೋದು. ರಜೆಯಲ್ಲಿ ಬೇಸಿಗೆ ರಜೆ ಬಂತಂತಂದ್ರೆ ಸಾಕು, ಮಕ್ಕಳು ಹಳೆಯ ಬಕೆಟ್ ಹಿಡ್ಕೊಂಡು, ಕೋಲು ಹಿಡ್ಕೊಂಡು, ಚೆಂಡೆ ರೀತಿಯಲ್ಲಿ ವಿಷಯ ರೀತಿಯಲ್ಲಿ ಯುದ್ಧ ಮಾಡುವುದು, ಬಾಂಬೆ ಹಾಗೆಲ್ಲ ರೀತಿಯ ಯುದ್ಧ ಮಾಡುವಂಥದ್ದು ನಿಮಗೆ ನಿದರ್ಶನಗಳು ಕಾಣ್ತಾ ಇದ್ದಾರೆ. ಅವರಿಗೆ ಕಲ್ಪನೆ ಇತ್ತು. ಇಲ್ಲಿನ ಮಕ್ಕಳಿಗೆ ನೋಡಿ ಕಲ್ಪನೆ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ಫಸ್ಟಿಗೆ ಅವರನ್ನು ಕೂರಿಸಿಕೊಂಡು ನಾನು ಕಥೆಯನ್ನು ಅವರದೇ ವಾಕ್ಯದಲ್ಲಿ ಅವರ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಒಟ್ಟು ಕಥಾ ಪ್ರಸಂಗ ಹೀಗೆ ನಡೀತದೆ ಅನ್ನೋ ರೀತಿಯಲ್ಲಿ. ಅದಾದ ಮೇಲೆ ಏನ್ ಮಾಡಿದೆ, ಪಾತ್ರವನ್ನು ಹಂಚಿಕೆ ಮಾಡಿದಲ್ವ, ಆ ಪಾತ್ರವನ್ನು ಹಂಚಿಕೆ ಮಾಡಿದ್ರೆ, ನೋಡು ನೀನು ಈ ಪಾತ್ರದ ರೀತಿಯ ಅಭಿಮನ್ಯು, ನಿನ್ನ ಕಥೆ ಇದು, ನಿನ್ನ ಎದುರು ಮಾತಾಡುವವರು ತಾಯಿ ಹೀಗೆ ಹೇಳ್ತಾಳೆ, ಆ ತಾಯಿ ಹೇಳ್ತಾಳೆ ಯುದ್ಧಕ್ಕೆ ಹೋಗುವುದನ್ನು ತಡಿತೇನೆ, ಹೋಗಬೇಡ ನೀನು ಚಿಕ್ಕವನು ಅಂತ. ಆಗ ನಿನಗೇನಾಗ್ತದೆ, ಬೇಸರ ಆಗ್ತದೆ, ಜೊತೆಗೆ ಹೋಗ್ಬೇಕನ್ನೋ ಆಸೆ ಇರ್ತದೆ. ಈ ರೀತಿಯಾಗಿ ಉದಾಹರಣೆಗೆ ಈ ರೀತಿಯಾಗಿ ನಾನು ಕಥೆಯನ್ನ ಅವರು ಆ ಪಾತ್ರದೊಳಗೆ ಹೋಗುವಂತೆ ಫಸ್ಟ್ ನಾನು ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಕೊಟ್ಟ ಸಂಭಾಷಣೆಯನ್ನ ನೀವು ಕಲೀರಿ. ಮತ್ತೆ ತುಂಬಾ ಈಗ ಯೂಟ್ಯೂಬಲ್ಲಿ ಟಿವಿಯಲ್ಲೆಲ್ಲ ಆ ಪ್ರಸಂಗಗಳಿರ್ತದೆ, ಅದನ್ನೇ ಸೇಮ್ ಕಟ್ ಕಾಪಿ ಮಾಡಿದಲ್ಲ, ಅವರದೊಂದು ಒಂದು ತರ ಇರ್ತದೆ, ನಮ್ದೊಂದು ತರ ಇರ್ತದೆ. ನೀವು ನೋಡಿ, ಆಗ ನಿಮ್ಗೊಂದು ಕಲ್ಪನೆ ಬರ್ತದೆ ಹೀಗೆ ನಡೀತದೆ ಅಂತ. ಮತ್ತೆ ಪ್ರತಿಯೊಂದನ್ನು ಇಂಚಿಂಚಾಗಿ ಹೇಳಿಕೊಟ್ಟು, ಈಗ ಕಥೆ ಅರ್ಥ ಆದ ಮೇಲೆ ನಾನು ಈ ರೀತಿಯಾಗಿ ಭಾವನೆಯನ್ನು ವ್ಯಕ್ತಪಡಿಸಬೇಕು ಅಂತ ಅವರಿಗೆ ಅರ್ಥ ಆಗ್ತದಲ್ಲ. ಈಗ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇವರು ನವರಸ ಅಭಿನಯವನ್ನು ಆಲ್ರೆಡಿ ಕಲಿತ ಮಕ್ಕಳು, ಭರತನಾಟ್ಯಕ್ಕೆ ನವರಸಗಳ ಅತ್ಯಗತ್ಯ, ಅದನ್ನು ಕಲಿತ ಮಕ್ಕಳಾದ ಕಾರಣ ಆ ನವರಸದ ಅಂಶಗಳು ಅವರಲ್ಲಿ ಇರುವ ಕಾರಣ ಅದು ಅವ್ರಿಗೆ ಹೊರಗೆ ಹಾಕಲಿಕ್ಕೆ ದೊಡ್ಡ ಕಷ್ಟ ಆಗಲಿಲ್ಲ. ಕಷ್ಟ ಅನಿಸಿದ್ದು ನನಗೆ ಸ್ವಲ್ಪ ಸಂಭಾಷಣೆ, ಆ ಮಾತು, ಆ ಕ್ಲಿಯರೆನ್ಸ್ ಸ್ವಲ್ಪ ಕಷ್ಟ ಅನಿಸಿದ್ದು ಬಿಟ್ಟರೆ ಇನ್ನು ಉಳಿದದ್ದು ಯಾವುದು ಕಷ್ಟ ಅನಿಸಿಲ್ಲ. ಒಂದೇ ದಿವಸ ಮೊದಲನೇದಾಗಿ ಶ್ರೀದೇವಿ ಮಹಾತ್ಮೆ ಎನ್ನುವ ಪ್ರಸಂಗ ನಡೆಯಲಿಕ್ಕಿದೆ. ಎರಡನೇದಾಗಿ ವೀರ ಅಭಿಮನ್ಯು